ಮಿಸ್ ಮಾಡ್ಬಿಟ್ಟು ತಿರ್ಗಾ ಕಾಡೊಳಗಡೆ ಸುತ್ತಾಡ್ತಾ ಮಕ್ಕರ್ ಸೀನ್ ಏನಂದರೆ ರೂಟ್ ಮಿಸ್ ಮಾಡ್ಬಿಟ್ಟು ತಿರ್ಗಾ ಕಾಡೊಳಗಡೆ ಸುತ್ತಾಡ್ತಾ ಇದ್ದೀವಿ. ಅದು ಯಾವುದೋ ಬಫರ್ ಝೋನಲ್ಲಿ ಎಂಟ್ರಿ ಆದ್ವಿ. ಅಲ್ಲಿಂದ ಬಂದು ಆ ಕಡೆ ಎಲ್ಲ ನೀವು ಈ ಕಡೆ ಹೋಗಬೇಕು, ಈ ಕಡೆ ಎಲ್ಲ ಹೋಗ್ಬಾರ್ದು ಅಂದರು. ಲೊಕೇಶನ್ ಮಾತ್ರ ಅಲ್ಲಿಂದ ಒಂದು 20 ಮಿನಿಟ್ಸಿಗೆ ರೀಚ್ ಆಗೋ ಥರ ಇತ್ತು. ಈಗ ಆಲ್ಮೋಸ್ಟ್ 1.5 ಅವರ್ ಸುತ್ತಾಡ್ಕೊಂಡು ಹೋಗೋ ಥರ ತಿರ್ಗಾ ವಾಪಸ್ ಕಾಡಿಂದ ಹೋಗ್ತಾ ಇದ್ದೀವಿ. ಸೊ ನಾವು ಈ ಜೀಪಲ್ಲಿ ಹೋಗ್ಬೇಕಾಗಿತ್ತು, ಬಟ್ ನಾವು ಆಫ್ ರೋಡ್ ಟ್ರೈ ಮಾಡೋದ ಅಂತ. ಸೊ ಈ ಜೀಪು ಮುಂದೆ ಹೋಗುತ್ತೆ, ನಾವು ಇವಾಗ ಈ ಜೀಪಿಂದ ಹೋಗೋದು. ಒಂದು 3 ಕಿಲೋಮೀಟರ್ಸ್ ಆಫ್ ರೋಡ್ ಇದೆಯಂತೆ. ಅಣ್ಣ ಸ್ಟ್ರೈಟಾ? ಒಂದೇ ರೋಡಾ? ಡೆಡ್ ಎಂಡು? ಹಾಂ ಹಾಂ ಹಾಂ, ಯೆಲ್ಲೋ ಕಲರ್ ಬಿಲ್ಡಿಂಗಾ? ಓಕೆ. ನೀವು ಲಾಸ್ಟಲ್ಲಿ ಬರ್ತೀರಾ? ಪಿನ್ನಡಿ ಬರೋದಾ? ಓಕೆ. ಎದ್ದುಮ್ಮೆ ಕೊಡಂಗ ಅಲ್ಲಿ ಕೆಂಪು ಕಲರ್ ಬೋರ್ಡ್ ಬರುತ್ತಂತೆ, ಅಲ್ಲಿ ಲೆಫ್ಟ್ ಹೊಡ್ಕೋಬೇಕಂತೆ. ಹೋಗಿ ಬೈ. ಆರ್ಯ ಬರ್ತಿದ್ಯಾ? ಹೋಗಿ ಬೈ. ಇಲ್ಲೇ ತಮಾಷೆ ಮಾಡ್ತಿರೋದು ಗುರು. ಹೋಗಿ ನೀವು ಫಾಸ್ಟ್ ಹೋಗಿ ಅಂತ ಅನ್ಕೊಟ್ರಾ? ಇಲ್ಲ ಗುರು, ಅದೊಂಥರ ಅದೇನೋ ಒಂದೈತಲ್ಲ, ಹೋಗಿ ಅಣ್ಣ ಅಂತಾರಲ್ಲ, ಇನ್ನು ಡೆಡ್ಲಿ ಉಂಟು. ಓ ಗುರು, ಇದಿದೆ ಗುರು ಇಲ್ಲಿ. ಹೋಗಿ ಗುರು, ಹೋಗಿ ನಿಂಪಣ್ಣಿ ಹೋಗಿ, ರೈಟಲ್ಲಿ ಹೋಗಿ. ಚಿಕ್ಕದಿದು ಹಸುವುದು. ಏನೂ ಮಾಡಲ್ಲ ಗುರು, ಇವೆಲ್ಲ ಚಿಕ್ಕ ಇಲ್ಲಿಗೆ ಅಭ್ಯಾಸ ಆಗಿರುತ್ತೆ. ಕೆಂಪು ಬೋರ್ಡು. ಹಾಂ, ಲೆಫ್ಟ್ ಹೊಡ್ಕೋಬೇಕು. ಕೆಂಪು ಬೋರ್ಡು ಕಾಣಿಸ್ತಾ ಇದ್ದೀನಾ? ಅಲ್ಲೊಂದಿದೆ ನೋಡಿ, ಇಲ್ಲೆಲ್ಲ ಎಷ್ಟಿದೆ ಇಲ್ಲಿ. ಚಂದ ಉಂಟು ಬರ್ರೆ. ಆರ್ಯ ಬಂದ್ರೆ ಎಲ್ಲ ಲೆಫ್ಟ್ ಸೈಡ್ ಬನ್ನಿ. ಈಗ ಲೆಫ್ಟ್ ಹೊಡ್ಕೊಂಡಾಗ ಲೆಫ್ಟ್ ಸೈಡ್ ನೋಡು. ಇದಲ್ಲ ಬನ್ನಿ, ಅಲ್ಲಿ ಲೆಫ್ಟು ಮನೆ ಬಂದಾಗ ಲೆಫ್ಟ್ ಹೊಡ್ಕೋಬೇಕು. ಇದಾ? ಗುಡ್ ಮಾರ್ನಿಂಗ್. ಸೊ ಇದು ಬಂದು ಡೇ 3. ಸೊ ನಾವು ಈ ಸ್ಟೇ ಆಗಿದ್ವಿ. ಆಮೇಲೆ ಇವಾಗ ಬೆಳಗ್ಗೆ ಒಂದು ಆಫ್ ರೋಡ್ ಟ್ರಯಲ್ಗೆ ಹೋಗೋದಾ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ.
ಒಂದು ರೌಂಡ್ ಕರ್ಕೊಂಡೋಗಿ ಬನ್ನಿ ಗುರು. ಇವರೇ ನಮ್ಮ ಕುಕ್ಕು ತಲೈವರ್. ಬಾಗುರು. ಟೂ ವೀಲರ್ ತೊಗೊಂಬರಲ್ಲ ಅನ್ಕೊಂಡೆ. ಕೊಡು, ಡ್ರೋನ್ ಹಾಕೋತೀನಿ, ಹಿಂಸೆ ಆಗೋದು ಹಿಂಗೆ. ಹೌದಾ? ಕೊಳಕುಮಲೈ ರೋಡು ನೆನ್ಪೈತಾ? ಅಲ್ಲೆಲ್ಲರ ಪೀಕ್ ಹೋಗ್ಬಿಟ್ಟು ಜಾಗ ನೋಡಿ ನಿಲ್ಸಿಂತಾಳೆ, ಅಲ್ಲಿಂದ ಡ್ರೋನ್ ಹೊರ್ಸೋದು. ಸೊ ನಮ್ಮ ಈ ವಾಲ್ಪಾರೈ ಟು ಅತ್ರಿಪಲ್ಲಿ ರೈಡ್ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಈ ಹೋಮ್ ಸ್ಟೇಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಫುಲ್ಲು ರೈನ್ ಗೇರ್ಸು ಹಾಕ್ಕೊಂಡ್ಬಿಟ್ಟಿದ್ದೀವಿ, ಚೈನ್ ಲೂಬ್ ಎಲ್ಲ ಮಾಡಿಕೊಂಡು. ಸೊ ಇವರೇ ನಮಗೆ ಒಳ್ಳೆ ಫುಡ್ಡು ಸ್ಟೇ ಎಲ್ಲ ಮಾಡಿಕೊಟ್ಟಿದ್ದು. ಬಟ್ ಈ ಟ್ರಿಪ್ಪಲ್ಲಂತೂ ಆರ್ಯಂಗೆ ಹೆವಿ ರುಬ್ಬಾಡ್ಬಿಟ್ಟಿದ್ದೀವಿ. ಆರ್ಯ ಅಂದ್ಕೊಂಡು. ಆದರೂ ಒಂದು ಎಡವಟ್ಟು ಏನಂದರೆ ಫಸ್ಟ್ ದಿವಸದ ರೂಮ್ ಮಕ್ಕರಾಯ್ತು ನೋಡಿ. ಇವಾಗ ಫುಲ್ಲು ಹೆಂಗೆ ರೆಡಿ ಆಗಿದ್ದಾರೆ ಜಾಕಿ. ಮೇಲ್ಗಡೆ ಬ್ರೋ, ಮೇಲ್ಗಡೆ ಬೇಡ, ಮಳೆ ಬಂದರೆ ಓಕೆ. ಅವರು ಫುಲ್ ಪ್ಯಾಕ್ ಆಗಿದೆ, ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟು ಇವಾಗ ಕಿರಣ್ ಅವ್ರ ಕೈಲಿ ಫೋನ್ ಕೊಡು, ಒಂದು ಫೋಟೋ ತೆಗೆಸ್ಕೊಳ್ಳೋದು ಹಿಂಗೆ. ಆ ಕಡೆಯಿಂದ ಸ್ಟೇದು ಇದೆಲ್ಲ ಬರೋದು. ಸೊ ಸತ್ಯಮಂಗಲ ಫಾರೆಸ್ಟ್ ಕ್ಯಾನ್ಸಲ್. ಇನ್ನೊಂದ್ಸತಿ ಹೋಗೋದ ಬಾ ಈ ಟೈಮ್, ಈ ರೇಡೆಲ್ಲ. ಒಂದಿನ ಬೇಕಾದ್ರೆ ಒನ್ ಡೇ ರೈಡ್ ಮಾಡೋದ ದಿಂಬಮ್ ಘಾಟು, ಇನ್ನೊಂದು ರೈಡ್. ಬ್ಯಾಂಗಲ್ ಬಂಗಾರಿ. ಸೊ ಇವಾಗ ನಾವು ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಹೊರಡ್ಬೇಕಾದ್ರೆ ಸತ್ಯಮಂಗಲ ಫಾರೆಸ್ಟು, ದಿಂಬಮ್ ಘಾಟು, ಚಾಮರಾಜನಗರ ಆ ಸೈಡಿಂದ ಹೊಡೋದು ಅಂದ್ಕೊಂಡ್ವಿ. ಬಟ್ ಎಲ್ಲ ರೆಡಿಯಾಗಿ ಪ್ಯಾಕಪ್ ಮಾಡೋದೇ ಸ್ವಲ್ಪ 1-2 hours ಲೇಟ್ ಆಗೋಯ್ತು. ಹೊರಡ್ಬೋದು, ಬಟ್ ಇನ್ನೂ ಊಟಕ್ಕೆ ನಮ್ದು 1 hour ನಿಲ್ಲಿಸಿ ಆಮೇಲೆ ಒಂದು ಬ್ರೇಕ್ ಕೊಟ್ಬಿಟ್ಟು ಹೋಗೋ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಒಂದು 7-7:30 ಆಗೋಗುತ್ತೆ ಅಲ್ಲಿಗೆ ರೀಚ್ ಆಗೋದು. ಬಟ್ ಅಲ್ಲಿ 6 o'clockಗೆ ಕ್ಲೋಸು, ಯಾಕಂದರೆ ಎಲಿಫೆಂಟ್ ಕಾರಿಡಾರ್ ಅಂದ್ಬಿಟ್ಟು ಆ ಘಾಟಿಗೆ ಬಿಡಲ್ಲ. ಅದಕ್ಕೆ ಇವಾಗ ನಾವು ಬ್ಯಾಕ್ ಟು ಹೈವೇ, ಸ್ಟ್ರೈಟ್ ಲೈನ್ ರೋಡ್ಗೆ ಹೋಗಿ ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಈಗ ಒಂದು 2 o'clock ಆಗಿದೆಯಾ. ಆಲ್ಮೋಸ್ಟ್ ನಾವೊಂದು 12:30, 1 o'clock ಇಲ್ಲ 2 o'clock ಆಗುತ್ತೆ. 12 hours ಅಂತ ಇಟ್ಕೊಂಡಿರ್ತೀವಿ. ಇಲ್ಲೋಡಿ ಗುರು ಎಷ್ಟೊಂದವೆ. ಬಾಯ್ ಗುರು, ಇವೇ ಗುರು ಬೆಳಗ್ಗೆ ಓಡಾಡ್ತಾ ಇದ್ದು ಮಾಡಿ ಮೇಲೆ.
ನಂದ ಆಮೇಲೆ ಹೌದಾ ಎಲ್ಲಿ ಎತ್ಕೊಂಡು ಹೋಗಿತ್ತಂತೆ